ಒಂದು ಹಳ್ಳಿಯ ಅಂಚಿನಲ್ಲಿ ಕಾಲದ ಗುರುತು ಹೊತ್ತ ಹಳೆಯ ದೇವಾಲಯವೊಂದಿತ್ತು. ಅದರ ಒಳಗಡೆ ವರ್ಷಗಳಿಂದ ಆರದೇ ಬೆಳಗುತ್ತಿದ್ದ ಒಂದು ದೀಪ. ಯಾರೂ ಅದನ್ನು ಹಚ್ಚಿರಲಿಲ್ಲ, ಯಾರೂ ಆರಿಸಿರಲಿಲ್ಲ. ಆ ದೀಪ ತನ್ನದೇ ಆದ ಜ್ಯೋತಿಯಲ್ಲಿ ಮೌನವಾಗಿ ಜೀವಿಸುತ್ತಿತ್ತು. ಹಳ್ಳಿಯವರು ಅದನ್ನು ಮೌನದ ಜ್ಯೋತಿ ಎಂದು ಕರೆಯುತ್ತಿದ್ದರು. ಅವರ ನಂಬಿಕೆ ಒಂದೇ: ಮನಸ್ಸಿನ ಕತ್ತಲೆಯೊಂದಿಗೆ ಯಾರು ಅಲ್ಲಿಗೆ ಬಂದರೂ ಆ ದೀಪದ ಬೆಳಕು ಅವರೊಳಗಿನ ಸತ್ಯವನ್ನು ತೋರಿಸುತ್ತದೆ ಎಂದು. ಒಂದು ದಿನ ಕನಸುಗಳನ್ನು ಕಳೆದುಕೊಂಡ ಒಬ್ಬ ಯುವಕ ನಿರಾಶೆಯ ಭಾರ ಹೊತ್ತು ಆ ದೇವಾಲಯದ ಮೆಟ್ಟಿಲೇರಿದ. ದೀಪದ ಮುಂದೆ ಕುಳಿತುಕೊಂಡ ಕ್ಷಣದಲ್ಲಿ ಅದರ ಜ್ಯೋತಿ ಅವನ ಕಣ್ಣಲ್ಲಿ ಪ್ರತಿಫಲಿಸಿತು. ಅದೇ ಕ್ಷಣದಲ್ಲಿ ಮರೆಯಾಗಿ ಹೋಗಿದ್ದ ಅವನೊಳಗಿನ ಒಂದು ಮಿಂಚು ಮತ್ತೆ ಮಿಂಚಿತು. ಆಗ ಅವನಿಗೆ ಅರ್ಥವಾಯಿತು, ಬೆಳಕು ಹೊರಗಿನಿಂದ ಬರುವುದಿಲ್ಲ, ಅದು ನಮ್ಮೊಳಗೆ ಮೌನವಾಗಿ ಬದುಕಿರುತ್ತದೆ. ಅಲ್ಲಿಂದಲೇ ಜೀವನದ ನಿಜವಾದ ಅರ್ಥ ಹುಟ್ಟುತ್ತದೆ.